ಮಾನ್ಯ ಸಭಾಪತಿಗಳೇ, ನಮಗೆಲ್ಲ ಗೊತ್ತಿದೆ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ವಿಶೇಷವಾಗಿ ನಮಗೆ ಬೀದರ್, ಕಲಬುರಗಿ, ಯಾದಗಿರಿ, ಆಮೇಲೆ ರಾಯಚೂರು. ನಾನು ಈ ಪ್ರದೇಶಗಳಲ್ಲಿರ್ತಕ್ಕಂಥ ಮಧ್ಯಮ ನೀರಾವರಿಗಳ ಕುರಿತು ಮಾತಾಡ್ತೇನೆ. ಏಕೆಂದರೆ ತುಂಗಭದ್ರಾ ನೀರಾವರಿ ಆ ಭಾಗದಲ್ಲಿ ಬಂದಿರೋದ್ರಿಂದ ಮತ್ತು ರಾಯಚೂರು ಭಾಗದಲ್ಲಿ ಸಹ ಸ್ವಲ್ಪ ಈಗವಾಗ ಯುಕೆಪಿ ಬಂದಿರೋದ್ರಿಂದ ನಾನು ಕಂಪ್ಲೀಟ್ ಡ್ರೈ ಆಗಿರ್ತಕ್ಕಂಥ ಈ ಏರಿಯಾದಲ್ಲಿ ಇರ್ತಕ್ಕಂಥ ಕೇವಲ ಸಮಸ್ಯೆಗಳ ಬಗ್ಗೆ ಕುರಿತು ನಾನು ಮಾತನಾಡ್ತೇನೆ. ಅದೇನೆಂದರೆ, ಈ ಪ್ರದೇಶ ಬೀದರ್, ರಾಯಚೂರು, ಕಲಬುರಗಿ ನೀರಿದ್ದರೂ ಬರಗಾಲ ತಪ್ಪದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ನೀರಿದೆ, ಆದರೆ ನೀರನ್ನು ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳದೇ ಇರತಕ್ಕಂಥ ದುಸ್ಥಿತಿ ಅಲ್ಲಿರೋ ಕಾರಣಕ್ಕಾಗಿ ಅಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತಕ್ಕಂಥ ಬಿರುದೇನಿದೆಯಲ್ಲ, ಅದು ಇವತ್ತಿನವರೆಗೆ ನಮಗೆ ಅಂಟಿಕೊಂಡಿದೆ. ಏಕೆಂದರೆ ಅಲ್ಲಿ ಜನರು ಸಾಮಾನ್ಯವಾಗಿ ತಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವುದಕ್ಕಾಗಿ, ಅವರ ಜೀವನ ಸರಿಯಾಗಿ ನಿರೂಪಿಸಿಕೊಳ್ಳುವುದಕ್ಕಾಗಿ, ಅವರ ಜೀವನ ಮಟ್ಟ ಸುಧಾರಿಸುವುದಕ್ಕಾಗಿ ಬಡತನದಿಂದ ದೂರ ಮಾಡಬೇಕಂತಕ್ಕಂಥ ಉದ್ದೇಶದಿಂದ 1972-73ರಲ್ಲಿ ಭೀಕರವಾಗಿರ್ತಕ್ಕಂಥ ಒಂದು ಬರಗಾಲ ಬಂದ ಸಂದರ್ಭದಲ್ಲಿ ಆ ಬರಗಾಲ ಕಾಮಗಾರಿಗಳು ಅಂತ ತೆಗೆದುಕೊಂಡು ಈ ನೀರಾವರಿ ಯೋಜನೆಗಳನ್ನು ಆಗಿನ ಸರ್ಕಾರಗಳು ಕೈಗೆತ್ತಿಕೊಂಡಿದ್ವು. ಹಾಗಾಗಿ ಅದರ ಪರಿಣಾಮವಾಗಿ ರೈತರಿಗೆ ನೀರು ಕೊಡಬೇಕು. ಇದು ಬರಗಾಲ ಪೀಡಿತವಾಗಿದ್ದ ಪ್ರದೇಶ. ಇಲ್ಲಿ ಬರ್ತಕ್ಕಂಥ ಮಳೆಯ ಪ್ರಮಾಣ ಬಹಳ ಕಡಿಮೆ ಇದೆ. ಏಕೆಂದರೆ ರಾಜ್ಯದ ಮಳೆಯ ಪ್ರಮಾಣ ತೆಗೆದುಕೊಂಡಾಗ 1220ರವರೆಗೆ ಬರ್ತದೆ. ಆದರೆ ಆ ಭಾಗ ತೆಗೆದುಕೊಂಡಾಗ ಸರಿಸುಮಾರು 600-700 ಮಿಲಿಮೀಟರ್ ಬರ್ತದೆ. ಅದು ಬಂದರೆ ಬಂತು, ಇಲ್ಲದೇ ಇಲ್ಲ ಮಳೆ. ಅದಕ್ಕೆ ಅಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ, ಮಳೆ ಬಂದರೆ ಬೆಳೆ, ಮಳೆ ಬರದೇ ಇದ್ದರೆ ಗುಳೆ ಅಂತಾರೆ. ಅಂದರೆ ಗುಳೆ ಕಿತ್ಕೊಂಡು ಹೋಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿರಬೇಕಾದಾಗ ರೈತರ ಭೂಮಿಗೆ ನೀರು ಒದಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ನೀರಾವರಿ ಯೋಜನೆಗಳನ್ನು ಹೈಕೊಳ್ಳಲಾಗಿತ್ತು. ಆ ಯೋಜನೆಗಳು ಯಾವಂದರೆ, ಕಲಬುರಗಿ ಜಿಲ್ಲೆ ಬಂದಾಗ ಬೆಂಡೆತೊರೆ ಯೋಜನೆ, ಮುಲ್ಲಾಮರಿ ಕೆಳದಂಡೆ ಯೋಜನೆ, ಮೇಲ್ದಂಡೆ ಯೋಜನೆ, ಅಮರ್ಜ, ಚಂದ್ರಂಪಳ್ಳಿ, ಭೀಮಾ ಏತ ನೀರಾವರಿ ಮತ್ತು ಗಂಡೂರಿ ನಾಲ, ಇವು 7 ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆಗಳು. ಆಮೇಲೆ ಯಾದಗಿರಿ ಜಿಲ್ಲೆ ಬಂದಾಗ ಹತ್ತಿಕುಣಿ ಮತ್ತು ಸೌದಾಗರ್ ಅಂತ ಬರ್ತದೆ. ಹಾಗೆ ಬೀದರ್ ಜಿಲ್ಲೆ ಬಂದಾಗ ಕಾರಂಜ ಮತ್ತು ಚುಲ್ಕಿ ನಾಲ, ಈ ಎಲ್ಲ ಸೇರಿದಾಗ ಸುಮಾರು 11 ಮಧ್ಯಮ ನೀರಾವರಿ ಯೋಜನೆಗಳು ಅಲ್ಲಿ ಜಾರಿಗೆ ತರಲಾಯಿತು. ಈ ಜಾರಿಗೆ ತಂದಾಗ ಇಲ್ಲಿ ಇರ್ತಕ್ಕಂಥ ಸರಾಸರಿ ಮಳೆಯ ಪ್ರಮಾಣ ಕಡಿಮೆ ಇರೋದಕ್ಕಾಗಿ ಅಲ್ಲಿ ಜನರಿಗೆ ಇರ್ತಕ್ಕಂಥ ಬಡತನ ಮತ್ತು ಪ್ರತಿ ವರ್ಷ ಅವರು ಮಳೆ ಬಂದರೆ ಬೆಳೆಯದೇ ಒಂದು ಬೆಳೆ, ಮಳೆ ಬರದೇ ಇದ್ರೆ ಇಲ್ಲ, ಅವರು ಗುಳೆ ಕಿತ್ಕೊಂಡು ಹೋಗ್ಬೇಕು. ಮೊದಲು ಬಾಂಬೆಗೆ ಹೋಗ್ತಿದ್ರು, ಇವಾಗ ಹೈದ್ರಾಬಾದು ಮತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಇದನ್ನು ನಾವು ಕಡಿಮೆ ಮಾಡಬೇಕು ಅಂತ ಉದ್ದೇಶದಿಂದ ಈ ನೀರಾವರಿ ಯೋಜನೆಗಳು ಅಲ್ಲಿ ತರಲಾಯಿತು. ಹಾಗೆಯೇ ಜನರಿಗೆ ಒಂದು ಸಪೋರ್ಟಿವ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಅವರ ಆದಾಯ ಹೆಚ್ಚಿಸಬೇಕು. ನಾವು ಕೇಂದ್ರ ಸರ್ಕಾರದಲ್ಲಿ ಈಗ ಒಂದು ಹೊಸ ಯೋಜನೆ ಬರಲಾಗಿದೆ, ಡಬ್ಲಿಂಗ್ ಆಫ್ ದಿ ಇನ್ಕಮ್. ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡಬೇಕು. ರೈತರ ಆದಾಯ ದುಪ್ಪಟ್ಟು ಮಾಡಬೇಕಂದ್ರೆ ಕೇವಲ ಮಳೆ ಆಧಾರಿತವಾಗಿರ್ತಕ್ಕಂಥ ನೀರಾವರಿಯಿಂದ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ನೀರಾವರಿ ಪೂರೈಕೆ ಮಾಡಿದಾಗ ಮಾತ್ರ ರೈತರು 2 ಬೆಳೆಗಳನ್ನು ಬೆಳೀತಾರೆ, ಅಥವಾ ಸಾಧ್ಯವಾದರೆ 3 ಬೆಳೆಗಳು ಬೆಳೀತಾರೆ. ಆವಾಗ ಅವರ ಆದಾಯವನ್ನು ದುಪ್ಪಟ್ಟು ಮಾಡಲು ಸಾಧ್ಯವಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ನೀರು ಕೊಡಬೇಕಂತ ಒಂದು ಯೋಜನೆ ಆಯಿತು. ನಂತರ ಇವತ್ತು ನಮಗೆಲ್ಲ ಗೊತ್ತಿದೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತೀವಿ ನಾವು. ಈ ಒಂದು ವ್ಯವಸಾಯ ವೆಚ್ಚ ಹೆಚ್ಚಾಗ್ತಾ ಇದೆ. ವ್ಯವಸಾಯ ವೆಚ್ಚ ಯಾಕೆ ಹೆಚ್ಚಾಗ್ತದೆ ಅಂದರೆ, ರೈತರು ಒಂದು ನೀರಾವರಿ ಖರ್ಚು ಹೆಚ್ಚಾಗ್ತಾ ಇದೆ, 2ನೇದು ವಿದ್ಯುತ್ ಖರ್ಚು, 3ನೇದು ಇಲ್ಲಿ ಕೆಮಿಕಲ್ ಫರ್ಟಿಲೈಸರು, ಆಮೇಲೆ ಬೀಜಗಳು, ಇವೆಲ್ಲವನ್ನು ಸೇರಿಸಿದಾಗ ಈಗ ವ್ಯವಸಾಯದ ವೆಚ್ಚವೂ ಸಹ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನು ನಾವು ತೆಗೆದುಕೊಂಡಾಗ ಆ ಭಾಗದಲ್ಲಿ ಇದ್ದಿದ್ದು ಇಲ್ಲಿ